ಯಾರಿಗೆ ಯಾರೂ ಇಲ್ಲ. ಮುಂದುವರಿದ ಭಾಗ 2. ಯಾರಿಗೆ ಯಾರೂ ಇಲ್ಲ ಈ ಪ್ರಶ್ನೆಯನ್ನು ನಮಗೆ ನಾವು ನಮ್ಮ ಜೀವನದಲ್ಲಿ ಹಾಕಿಕೊಂಡಾಗ ಸಿಗುವ ಉತ್ತರಗಳು ಬೆರಗು ಮತ್ತು ಕುತೂಹಲ, ಆಶ್ಚರ್ಯ, ಭಯವನ್ನು ಹುಟ್ಟಿಸುತ್ತೆ. ಯಾಕೆ ಎಂಬುದಾಗಿ ಹೇಳಿದರೆ ಸಂದರ್ಭಗಳು, ಪರಿಸರಗಳು, ಘಟನೆಗಳು ಇವುಗಳು ಮತ್ತು ಚರಿತ್ರೆ ಇತಿಹಾಸದ ಸಂದರ್ಭದಲ್ಲಿ ನಮ್ಮ ಜೀವನವನ್ನು, ಮನುಷ್ಯನ ಜೀವನವನ್ನು ಒಮ್ಮೆ ನಾವು ಅವಲೋಕನ ಮಾಡಿಕೊಂಡಾಗ ಯಾರಿಗೆ ಯಾರೂ ಇಲ್ಲ ಎನ್ನುವುದು ಒಂದು ಗಂಭೀರವಾದ ವಿಷಯ ಆಗ್ತದೆ. ಈಗ ಒಂದು ಪುಟ್ಟ ಪಕ್ಷಿ, ಪಿಕಳಾರ, ಗುಬ್ಬಚ್ಚಿಗಿಂತ ಸ್ವಲ್ಪ ದೊಡ್ಡದು. ಈ ಪಕ್ಷಿಗಳು ಮನುಷ್ಯನ ಹಾಗೆ ನಮಗೆ ಯಾರೂ ಇಲ್ಲ ಅಂತ ಕೊರಗ್ತವ, ದುರ್ಬಲರಾಗ್ತವ. ದುರ್ಬಲರಾಗೋರು ಯಾರು? ಮನುಷ್ಯ ಅಲ್ವಾ? ಈಗ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳೋಣ. ಈಗ ನೋಡ್ರಿ, 21ನೇ ಶತಮಾನದಲ್ಲಿ ದೆಹಲಿ, ಕಾಶ್ಮೀರ, ಜಮ್ಮುದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ, ಅಸ್ಸಾಮದಿಂದ ಪಂಜಾಬದವರೆಗೆ ಇಡೀ ನಮ್ಮ ದೇಶವನ್ನು ಕರ್ನಾಟಕದ ಜೊತೆಯಲ್ಲಿ ನೋಡ್ಕೊತ ಬಂದಾಗ ಎಂತೆಂತಹ ಭಯಾನಕವಾದ ಘಟನೆಗಳು ಮನುಷ್ಯನ ಜೀವನದಲ್ಲಿ ನಡೀತಾ ಇದೆ. ಅದರಲ್ಲಿಯೂ ಮಹಿಳೆಯರ ವಿಚಾರದಲ್ಲಿ, ಮಹಿಳೆಯರಿಗೆ ಸಂಬಂಧಿಸಿದ ರೀತಿಯಲ್ಲಿ ಎಷ್ಟು ಘೋರವಾದ ಘಟನೆಗಳು ನಡೀತಾ ಇದ್ದಾವೆ. ಅದನ್ನು ನೋಡಿದಾಗ ನಿಜವಾಗಿಯೂ ಭಯ ಅನಿಸುತ್ತೆ. ಯಾಕೆ ಎಂಬುದಾಗಿ ಹೇಳಿದರೆ, ಮನುಷ್ಯರು ಇಷ್ಟೊಂದು ದುಷ್ಟರ, ಅದರಲ್ಲಿಯೂ ಗಂಡಸರು, ಮಹಿಳೆಯರಲ್ಲ, ಗಂಡಸರು ಇಷ್ಟೊಂದು ದುಷ್ಟರಿದ್ದಾರ. ಈಗ ನೀವು ಯಾವುದೇ ಕ್ರಿಮಿ, ಕೀಟ, ಪಶು, ಪಕ್ಷಿ, ಆ ಪ್ರಾಣಿ ಜೀವನವನ್ನು ನೋಡಿದಾಗ ನಾವು ಹುಲಿ, ಸಿಂಹಗಳನ್ನು ಕ್ರುಯಲ್ ಅಂತ ಹೇಳ್ತೀವಿ, ಕ್ರೌರ್ಯ, ಹಿಂಸಾ ಅಂತ ಹೇಳ್ತೀವಿ. ಈ ಗಂಡಸು ನರಿ, ತೋಳ, ಚಿರತೆ, ಹುಲಿ, ಸಿಂಹಕ್ಕಿಂತಲೂ ಹೆಚ್ಚು ಕ್ರೌರ್ಯವನ್ನು ಮಹಿಳೆಯರ ಮೇಲೆ ಇವನು ದಬ್ಬಾಳಿಕೆ, ದೌರ್ಜನ್ಯದ ಮೂಲಕ ಪ್ರಕಟಣೆ ಮಾಡ್ತಾ ಇದ್ದಾನೆ. ಯಾಕೆ ಹಿಂಗಾಗ್ತಾ ಇದೆ? ಸರ್ಕಾರ ಖಂಡಿತ ನಿಷ್ಕ್ರಿಯವಾಗಿದೆ ಅಂತ ಅನಿಸುತ್ತೆ. ಸರ್ಕಾರ ಮತ್ತು ಕಾನೂನುಗಳು ಇವು ನೋಡ್ಕೊಂಡು ಸುಮ್ಮನೆ ಕಣ್ಣು ಮುಚ್ಕೊಂಡಿದ್ದಾವೆ. ನಮಗೆ ಸಂಬಂಧಿಸಿಲ್ಲ. ಯಾರ್ದೋ ಮನೇಲಿ ನಡೆದಿದೆ, ನನ್ನ ಮನೇಲಿ ನಡೆದಿಲ್ವಲ್ಲ. ಅಧಿಕಾರದಲ್ಲಿರೋರು, ಕಾನೂನು ಕೈಯಲ್ಲಿ ಇರೋರು, ಅವರು ಯಾವ ಮನೋಭಾವನೆಗಳನ್ನು ತಳೆದುಕೊಂಡಿದ್ದಾರೆ ಎಂಬುದಾಗಿ ಹೇಳಿದರೆ, ಈ ಘಟನೆ ನಮ್ಮ ಮನೆಯಲ್ಲಿ ನಡೆದಿದ್ದಲ್ಲ, ಇದು ನಮಗೆ ಸಂಬಂಧಿಸಿದ್ದಲ್ಲ ಅಂತ ಅದನ್ನು ದೂರ ಇಟ್ಬಿಟ್ಟಿದ್ದಾರೆ. ಜನರಿಂದ ಒತ್ತಡ ಬಂದಾಗ ಮಾತ್ರ, ತಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಅಥವಾ ತಮ್ಮ ನೆಲ ಕುಸಿತತೆ ಅಂದಾಗ ಮಾತ್ರ ಅವರು ಎಚ್ಚರಗೊಳ್ತಾರೆ ಹೊರತು, ಅಲ್ಲಿಯವರೆಗೆ ಆಡಳಿತ ಮಾಡ್ತಕ್ಕಂಥವರು, ಅಧಿಕಾರದಲ್ಲಿರ್ತಕ್ಕಂಥವರು, ಕಾನೂನು ಕೈಯಲ್ಲಿರ್ತಕ್ಕಂಥವರು ಈ ದುಷ್ಟ ಶಕ್ತಿಗಳಿಗೆ, ಈ ಪುರುಷ ದೌರ್ಜನ್ಯ ಮಾಡುವ ಪುರುಷ ಗಂಡಸರಿಗೆ, ಎಲ್ಲ ಗಂಡಸರು ಈಗೇನಿಲ್ಲ, ಈಗ ಆಹಾಕಾರವನ್ನು ಸೃಷ್ಟಿಸೋರು ಯಾರಪ್ಪ? ಈಗ ಸಂತೆ ನಡೀತಾ ಇರ್ತದೆ, ಕಾಯಿಪಲ್ಯದು, ಕಾಳುಗಳದು, ತರಕಾರಿದು, ಇನ್ನೆಲ್ಲ ಏನೇನೋ ಸಂತೆ ನಡೀತಾ ಇರ್ತದೆ. ತಮ್ಮ ಪಡಕ್ಕೆ ತಾವು ಜನ ಕೊಂಡ್ಕೋತಾ ಇರ್ತಾರೆ, ಮಾರಾಟ ಮಾಡ್ತಿರ್ತಾರೆ, ತಗೋತಾರೆ, ಹೋಗ್ತಿರ್ತಾರೆ, ಶಾಂತವಾಗಿ ಅದೆಲ್ಲ ಚಟುವಟಿಕೆ ನಡೀತದೆ. ಆ ಸಂತೆ ಒಳಗೆ ಒಂದು ಹೋರಿಯನ್ನು ನುಗ್ಗಿಸ್ಕೊಂಡು ಹೊಡ್ಕೊತ ಬಂದುಬಿಟ್ರೆ ಒಬ್ಬ ಮನುಷ್ಯ, ಇಡೀ ಸಂತೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗೋತದೆ. ಎಷ್ಟು ಜನಕ್ಕೆ ಅಪಾಯ ಆಗ್ತದೋ, ಏನೇನು ತೊಂದರೆಗೆ ಆಗ್ತದೋ, ಯಾರ್ಯಾರು ಓಡ್ತಾರೋ, ಯಾರ್ಯಾರು ವಸ್ತುಗಳ ಹಾನಿ ಆಗ್ತದೋ, ಯಾರ್ಯಾರು ಕೈಕಾಲು ಮುರ್ಕೋತಾರೋ, ಯಾರ್ಯಾರು ಪ್ರಾಣ ಹಾನಿ ಆಗ್ತದೋ ಹೇಳೋಕ್ಕಾಗಲ್ಲ. ಒಂದು ಶಾಂತ ಪರಿಸರದಲ್ಲಿ ನಡೆಯುತ್ತಿರುವ ಸಂತೆ, ಕಾಯಿಪಲ್ಯದು, ಕಾಳುಗಳದು, ಹಣ್ಣು ಹಂಪಲದು ಸಂತೆ ನಡೀತಾ ಇರ್ತದೆ.
ಕೊಳ್ಳುವವರು ಕೊಡುವವರು ಇರ್ತಾರೆ. ಆ ಪರಿಸರಕ್ಕೆ ಒಬ್ಬ ದುಷ್ಟ ಒಂದು ಬಲವಾದ ಓರಿಯನ್ನು ಹೊಡ್ಕೊಂಡು ನುಗ್ಗಿಸ್ಕೊಂಡು ಬಂದುಬಿಟ್ರೆ ಅದು ಎರ್ರ ಬಿರಿಯಾಗಿ ಹೊಡ್ಕೊತ ಹೋದಾಗ ಆ ಸಂತೆ ಹೇಗೆ ಅಸ್ತವ್ಯಸ್ತಗೊಳ್ತದೆ, ಆ ಹೋರಿಯನ್ನು ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ. ಯಾಕೆ? ಜನಸಂದಣಿ, ಜನದಟ್ಟಣೆ. ಪಾಪ ಅದು ಭಯ ಎತ್ತೆತ್ತಿಗೂ ಹೋಗ್ತಿರ್ತದೆ. ಯಾಕೆ? ಹಿಂದೆ ಕ್ರೌರ್ಯ ಮಾಡ್ತಿರ್ತಾನೆ ಹೋರಿ ಮೇಲೆ. ಹಾಗೆ ಸಮಾಜದಲ್ಲಿ ಕೆಲವು ದುಷ್ಟರು ಶಾಂತವಾಗಿರುವ ಸಮಾಜವನ್ನು ಕದಡ್ತಾರೆ, ಕ್ಷೋಭೆಗೊಳಿಸ್ತಾರೆ, ವಿಕ್ಷಿಪ್ತಗೊಳಿಸ್ತಾರೆ. ಅಂಥ ಪ್ರಕ್ರಿಯೆಯನ್ನು ನಾವು ಅದು ನಡೆಯದ ಹಾಗೆ ತಡಿಬೇಕಾಗ್ತದೆ. ಅಂಥ ದುಷ್ಟನಿಗೆ ಅವನ ಕೈಗೆ ಹಸು ಸಿಗಬಾರ್ದು. ಹಸು ಸಿಕ್ಕಿರ್ತಾನೆ, ಹೋರಿ ಸಿಕ್ಕಿರ್ತಾನೆ, ಅವನು ಆ ಹೋರಿ ಹೊಡ್ಕೊಂತ ಹೋಗೋದು. ಮತ್ತು ಇನ್ನೂ ಮುಖ್ಯವಾಗಿ ಆ ದುಷ್ಟ ವ್ಯಕ್ತಿಯಲ್ಲಿ ಆ ಕ್ರೌರ್ಯ ಮಾಡುವ ಜನಸಂದಣಿಯ ಸಂತೆಯೊಳಗೆ ನುಗ್ಗಿಸುವ ಆ ದುಷ್ಟ ಭಾವನೆ ಯಾಕೆ ಹುಟ್ಟುತ್ತದೆ ಆ ವ್ಯಕ್ತಿಯಲ್ಲಿ, ಅದನ್ನು ನಾವು ಪತ್ತೆ ಹಚ್ಚಬೇಕು. ಹಾಗೆ ಈ ದೇಶದಲ್ಲಿ ಗಂಡಸರು, ದುಷ್ಟ ಗಂಡಸರು ಮಹಿಳೆಯರ ಮೇಲೆ ಏನು ದೌರ್ಜನ್ಯವನ್ನು ಮಾಡ್ತಾರೆ, ಅವರು ಯಾಕೆ ಮಾಡ್ತಾರೆ? ಈ ದೌರ್ಜನ್ಯವನ್ನು ನಾವು ಯಾಕೆ ನೋಡಿಕೊಂಡು ಸುಮ್ಮನಿದ್ದೇವೆ? ಉದಾಹರಣೆಗೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಕುಟುಂಬದ ದೌರ್ಜನ್ಯ ಸುಮಾರು 40-50 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಅಂತೇಳಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಟ ಆಗ್ತಾ ಇದೆ. 40-50 ವರ್ಷದಿಂದ ಅಧಿಕಾರದಲ್ಲಿರ್ತಕ್ಕಂಥವರು, ಹಣ ಇರ್ತಕ್ಕಂಥವರು ದೌರ್ಜನ್ಯವನ್ನು ಒಂದು ಜಿಲ್ಲೆಯಲ್ಲಿ ಮಾಡ್ಕೊತ ಬಂದಾಗ ಉಳಿದವರೆಲ್ಲ ಯಾಕೆ ಸುಮ್ಮನಿದ್ದಾರೆ? ಅವ್ರ ಕೈಯಲ್ಲಿ ಅಧಿಕಾರ ಇದೆ, ಅವ್ರ ಕೈಯಲ್ಲಿ ಹಣ ಇದೆ, ಅವರಲ್ಲಿ ಬಲ ಇದೆ, ನಾವು ಬಲ ಇಲ್ಲ. ಅವ್ರ ಬಲ ಇರ್ಬೋದು, ಅವ್ರಿಗಿಂತ ರಾಜ್ಯ ಬಲಾಢ್ಯ ಅಲ್ವಾ? ಅವ್ರಿಗಿಂತ ರಾಜ್ಯದ ಜನತೆ ಬಲಾಢ್ಯರಲ್ವಾ? ಇಲ್ಲಿ ಗಮನಿಸಬೇಕಾದದ್ದೇನಿದೆ ಎಂಬುದಾಗಿ ಹೇಳಿದರೆ, ಕ್ಷೋಭೆ ಯಾಕೆ ಉಂಟಾಗ್ತದ ಎಂಬುದಾಗಿ ಹೇಳಿದರೆ, ನಾವು ಆರಂಭದಲ್ಲಿಯೇ ಇಂತಹ ಘಟನೆಗಳು ಶುರುವಾದ ಕಾಲಕ್ಕೆ ಅದನ್ನು ನಿಗ್ರಹಿಸ್ತಾ ಹೋದರೆ ಮುಂದೆ ಅದು ಬೃಹತ್ ಪ್ರಮಾಣದಲ್ಲಿ ಬೆಳೀತಾ ಹೋಗ್ತದೆ. ಯಾವುದೇ ಒಂದು ದುಷ್ಟವಾದ ಚಟುವಟಿಕೆ ಸಮಾಜದಲ್ಲಿ ಪ್ರಕಟವಾದಾಗ ಅದನ್ನು ಆಗಿಂದಾಗನ ನಿಗ್ರಹಿಸಬೇಕಾಗ್ತದೆ. ಆಗ ಸಮಾಜದಲ್ಲಿ ಕ್ಷೋಭೆ ಅನ್ನತಕ್ಕದ್ದು ಇಡೀ ದೇಶದಲ್ಲಿಯೇ ಮಹಿಳೆಯರ ಮೇಲೆ ಇವತ್ತು ನೋಡ್ರಿ, ಚುನಾವಣೆ ಅನ್ನತಕ್ಕಂಥದ್ದು ಏನಿದೆ, ಲೋಕಸಭೆ ಚುನಾವಣೆ ಇದು ಭಾಳ ಮಹತ್ವದ್ದು. ಆದರೆ ಈ ಲೋಕಸಭೆ ಚುನಾವಣೆಯೇ ಸೈಡ್ ಲೈನ್ ಆಗೋಯ್ತು. ಸೋಷಿಯಲ್ ಮೀಡಿಯಾವನ್ನೆಲ್ಲ ಏನು ಆವರಿಸ್ಕೊಂಡಿದೆ? ಮಹಿಳೆಯರ ಮೇಲೆ ದುಷ್ಟರು ನಡೆಸ್ತಾ ಇರ್ತಕ್ಕಂಥ ಕ್ರೌರ್ಯವೇ ವಿಜೃಂಭಿಸ್ತಾ ಇದೆ. ಯಾಕೆ? ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಮಹಿಳೆಯರ ಮೇಲೆ. ಒಂದು ಚುನಾವಣೆಯನ್ನು ಕೂಡ ಬದಿಗೆ ಸರಿಸುವಷ್ಟು ಪ್ರಖರವಾಗಿದೆ ಈ ದೌರ್ಜನ್ಯ. ಅಂದರೆ ಈ ದುಷ್ಟ ಗಂಡಸರ ದೌರ್ಜನ್ಯ ಎಷ್ಟು ಪ್ರಬಲವಾಗಿದೆ ಅನ್ನೋದನ್ನು ನಾವು ಸ್ವಲ್ಪ ಗಮನಿಸಬೇಕಾಗ್ತದೆ. ಅಲ್ರಿ, ಇಡೀ ಸಂಸದರನ್ನು ಚುನಾಯಿಸ್ತಕ್ಕಂಥ ಒಂದು 5 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಒಂದು ಘಟನೆ, ಆ ಘಟನೆಯನ್ನೇ ಇದು ಸೈಡ್ಲೈನ್ ಮಾಡೋಷ್ಟು ಕ್ರೌರ್ಯ, ಒಬ್ಬ ಪುರುಷನ ಕ್ರೌರ್ಯ ಬಹಳ ದೊಡ್ಡದಾಗಿದೆ ಎಂಬುದಾಗಿ ಹೇಳಿದರೆ ಇದನ್ನು ತಿಳ್ಕೊಳ್ಳಿ. ಇದನ್ನು ಹೇಗೆ ನಾವು ದೇಶದಲ್ಲಿ ಇಷ್ಟು ವರ್ಷ ಬೆಳೆಸ್ಕೊಂಡು ಬರ್ತಾ ಇದ್ದೀವಿ ಮತ್ತು ನಾವೆಲ್ಲ ಯಾಕೆ ಸುಮ್ಮನಿದ್ದೀವಿ? ಈ ದುಷ್ಟ ಗಂಡಸರ ಚಟುವಟಿಕೆಯಿಂದ ಮಹಿಳೆಯರಿಗಷ್ಟೇ ಅಲ್ಲ, ಯಾರಿಗೆ ಯಾರೂ ಇಲ್ಲ ಅನ್ನೋದು ಗಂಡಸರಿಗೂ ಕೂಡ ಯಾರಿಗೆ ಯಾರೂ ಇಲ್ಲ ಅಂತ ಆಗ್ತದೆ. ಯಾಕಂದ್ರೆ ಒಂದು ಕುಟುಂಬದ ಅಸ್ತಿವಾರ ಎಲ್ಲಿದೆ? ಮಹಿಳೆ. ಆ ಮನೆಯ ಜವಾಬ್ದಾರಿ ದೀಪ ಹಚ್ಚಿ ಬೆಳಗ್ತಕ್ಕಂಥವಳು ಮಹಿಳೆ. ಮನೆಯನ್ನು ಬೆಳಗ್ತಕ್ಕಂಥ ಮಹಿಳೆಯ ಬದುಕು ದೌರ್ಜನ್ಯಕ್ಕೆ ಒಳಗಾಗಿ ಬಿಟ್ಟರೆ ಕುಟುಂಬಗಳು ಛಿದ್ರವಾಗಿ ಹೋಗುತ್ತವೆ. ಅಲ್ಲಿ ಮನುಷ್ಯನ ಜೀವನ ಕೌಟುಂಬಿಕ ವ್ಯವಸ್ಥೆ ಉಳಿಯೋದಿಲ್ಲ, ಕೌಟುಂಬಿಕ ವ್ಯವಸ್ಥೆಯೇ ಉಳಿಯುವುದಿಲ್ಲ. ಇಂಥ ದೌರ್ಜನ್ಯಗಳು ದುಷ್ಟ ಗಂಡಸರಿಂದ ನಡೆಯುವ ಕಾಲಕ್ಕೆ ಕುಟುಂಬಗಳು ಒಡೆದು ಛಿದ್ರವಾಗ್ತದೆ. ಈಗ ನೋಡ್ರಿ, ಎಷ್ಟೋ ಕುಟುಂಬಗಳ ಮೇಲೆ ಇಂಥ ದೌರ್ಜನ್ಯ ನಡೆದಾಗ ಆ ಕುಟುಂಬಗಳು ಏನಾಗಿದ್ದಾವೆ?
ಮಕ್ಕಳ ಬದುಕು, ಗಂಡನ ಬದುಕು, ಕುಟುಂಬದ ಬದುಕು ಎಲ್ಲವೂ ಮುರಾಬಟ್ಟೆ ಆಗಿಬಿಟ್ಟಿದೆ. ಅವ್ರ ಕಣ್ಣೀರು, ಅವ್ರ ನೋವು, ಅವ್ರ ಯಾತನೆ ಕೇಳೋರೇ ಇಲ್ಲದಂಗೆ ಆಗೈತೆ. ಎಷ್ಟು ಕುಟುಂಬಗಳು ಬೀದಿ ಪಾಲಾಗ್ತವೆ. ಇದ್ರ ಬಗ್ಗೆ ಯಾರೂ ಪ್ರಶ್ನೆ ಮಾಡ್ತಾನೇ ಇಲ್ಲ, ಇದ್ರ ಬಗ್ಗೆ ಯಾರೂ ಕಾಳಜಿ ತಗೋತಾನೇ ಇಲ್ಲ. ಕಾಳಜಿ ತಗೋಬೇಕಲ್ವಾ? ಕುಟುಂಬಗಳು ನಾಡಿನಲ್ಲಿ, ಊರಿನಲ್ಲಿ, ಸಮಾಜದಲ್ಲಿ, ನಗರಗಳಲ್ಲಿ ಛಿದ್ರವಾಗ್ತಾ ಇರ್ತಕ್ಕಂಥ ವ್ಯವಸ್ಥೆ, ಕೌಟುಂಬಿಕ ವ್ಯವಸ್ಥೆ ಹಾಳಾಗ್ತಾ ಇದೆ ಅಂದಾಗ ಸರ್ಕಾರಗಳು, ನ್ಯಾಯಾಲಯಗಳು ಎಚ್ಚೆತ್ತುಕೋಬೇಕಾಗ್ತದೆ. ಎಲ್ಲಿ ದುಷ್ಟಶಕ್ತಿ ತುಂಬ ಪ್ರಬಲವಾಗಿ ಕ್ಷೋಭೆಯನ್ನು ನಾಡಿನಲ್ಲಿ ಉಂಟಾಗ್ತಾ ಇದೆ, ಅದಕ್ಕೆ ಸಮಯ ಕೊಡುವ ಅಗತ್ಯ ಇಲ್ಲ. ಎಮರ್ಜೆನ್ಸಿ, ಕೂಡಲೇ ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೊಂಡು ಅವರನ್ನು ಎಲ್ಲಿ ಯಾವ ರೀತಿಯಾಗಿ ಕಾನೂನು ದಂಡನೆಗೆ, ಶಿಕ್ಷೆಗೆ ಒಳಪಡಿಸ್ಬೇಕು ಅನ್ನೋದನ್ನು ಸಮಯವನ್ನೇ ಕೊಡದ ಹಾಗೆ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ಬೇಕಾಗ್ತದೆ. ಮತ್ತು ಶಿಕ್ಷೆ ಅದನ್ನು ಕೂಡಲೇ ಜಾರಿಗೊಳಿಸ್ಬೇಕಾಗ್ತದೆ. ಪನಿಷ್ಮೆಂಟ್ ಎಲ್ಲಿವರೆಗೆ ಇರುವುದಿಲ್ಲ ಅಲ್ಲಿವರೆಗೆ ದುಷ್ಟರ ಕ್ರೌರ್ಯಗಳು ನಿಲ್ಲುವುದಿಲ್ಲ. ಆದರೆ ಇತಿಹಾಸದಲ್ಲಿ ನಾವು ನೋಡ್ಕೊತ ಬಂದರೆ ದುಷ್ಟರಿಗೆ ಶಿಕ್ಷೆ ಆಗಿಲ್ಲ, ಜೀನಿಯಸ್ಗಳಿಗೆ ಶಿಕ್ಷೆ ಆಗಿದೆ, ದಂಡನೆ ಆಗಿದೆ. ಈಗ ಸಾಕ್ರೆಟಿಸ್ ತಗೋರಿ, ಗ್ರೀಸ್ ದೇಶದಲ್ಲಿ ಆಗಿ ಹೋದಂಥ ಸಾಕ್ರೆಟಿಸ್ ಅವ ಜೀನಿಯಸ್, ಮಹಾಮೇಧಾವಿ, ಬುದ್ಧಿವಂತ. ಅವನೇನೂ ಬರೀಲಿಲ್ಲ. ಅವನ ಜೀವನ ಏನಿತ್ತು? ಒಂದು ಊರು. ಆ ಊರಲ್ಲಿ ಅವನೇನು ಮಾಡ್ತಿದ್ದ? ಬೆಳಿಗ್ಗೆ ಎದ್ದು ಕೂಡಲೇ ರಾತ್ರಿ ಮಡದಿ ಮಕ್ಕಳ ಜೊತೆಲಿ ಮಲ್ಕೋತಿದ್ದ ಮನೆಯಲ್ಲಿ. ಅವನು ಕೌಟುಂಬಿಕ ಜೀವನದೊಳಗೆ ತುಂಬ ನಿಶ್ಶಬ್ದವಾಗಿದ್ದ. ಅವನ ಕುಟುಂಬದ ಬದುಕು ಬೀದಿಗೆ ಬಂದಿಲ್ಲ. ಅವನು ಹೆಂಡತಿ ಮಕ್ಕಳ ಜೊತೆ ಸಂಸಾರ ಮಾಡಿಕೊಂಡು ಕೌಟುಂಬಿಕ ಜೀವನವನ್ನು ತುಂಬ ಸರಳವಾಗಿ, ಸುಂದರವಾಗಿ ಮಾಡ್ಕೊಂಡು ಬಂದಿದ್ದ. ಸಾಕ್ರೆಟಿಸ್ ಒಂದೇ ತಪ್ಪು, ದುಡಿತಿರಲಿಲ್ಲ. ಅವನು ದುಡಿಯಕ್ಕೆ ಹೋಗಲಿಲ್ಲ. ಅವನದು ಸಂಪಾದನೆ ಮಾಡೋ ವ್ಯಕ್ತಿತ್ವ ಅಲ್ಲ. ಅವನದು ಬುದ್ಧಿ, ವಿಚಾರ, ಪ್ರಶ್ನಿಸು, ಉತ್ತರ ಪಡ್ಕೊ, ಇಷ್ಟೇ ಅವನ ಕೆಲಸ. ಹೀಗಾಗಿ ಅವನು ದುಡಿಲಿಲ್ಲ. ಆದರೆ ಅವನ ಹೆಂಡತಿ ಮಕ್ಕಳು ಅವನು ದುಡಿದೇ ಹೋದರೂ ಕೂಡ ಅವನ ಬಗ್ಗೆ ಬೈಕೊಂತಿದ್ರು. ಆದರೆ ತಮ್ಮ ಅಪ್ಪ ಮತ್ತು ತನ್ನ ಗಂಡನ ಬಗ್ಗೆ ಜಾನ್ತಿಪಿ ಹೆಮ್ಮೆಯಿಂದ ಇದ್ಲು. ಯಾಕೆ? ಅವನು ಒಳ್ಳೆಯವನದಾನೆ, ಅವನಲ್ಲಿ ಸದ್ಗುಣಗಳಿದೆ, ಅವನಲ್ಲಿ ಜ್ಞಾನ ಇದೆ, ಅವನು ಯಾರಿಗೂ ಹಾರ್ಮ್ಫುಲ್ ಅಲ್ಲ, ಅವನು ಯಾರಿಗೂ ಕೆಡುಕು ಮಾಡಲ್ಲ. ಅವನು ಸಮಾಜದಲ್ಲಿ ಒಂದು ಒಳ್ಳೆಯದರ ನಿರ್ಮಾಣವನ್ನು ಮಾಡುವುದರಲ್ಲಿ ತೊಡಕೊಂಡಿದ್ದಾನೆ. ಅವನು ನಿಮ್ಮ ಹಾಗೆ ಊಟ, ವಸತಿ, ಫುಡ್ ಇವುಗಳ ಸಂಪಾದನೆ ಕಡೆಗೆ ಚಿಂತನೆ ಮಾಡ್ತಕ್ಕಂಥವನಲ್ಲ. ಅದನ್ನು ಯಾರು ಬೇಕಾದರೂ ಮಾಡ್ತಾರೆ. ಜಗತ್ತಿನ ಇತಿಹಾಸದಲ್ಲಿ ಕೋಟಿ ಕೋಟಿ ಜೀವಗಳು ಉಂಡು ತಿಂದು ಹೋದ್ವಪ್ಪ. ಯಾರಾದರೂ ಅವ್ರ ಲೆಕ್ಕ ಇಟ್ಟಿದ್ದಾರಾ? ನೋಡ್ರಿ, ಸಾಕ್ರೆಟಿಸು ಉಣ್ಣೋದು, ತಿನ್ನೋದ್ರ ಬಗ್ಗೆ, ಗಳಿಸೋದ್ರ ಬಗ್ಗೆ ಮನಸ್ಸು ಕೊಡಲಿಲ್ಲ. ಅವನು ಮನಸ್ಸು ಕೊಟ್ಟಿದ್ದು ಒಂದೇ, ಏನು? ಊರು ಬೀದಿಗೆ ಬರೋದು, ಅಲ್ಲಿ ತರುಣರನ್ನೆಲ್ಲ ಬಂದವ್ರನ್ನ ತನ್ನ ಪಕ್ಕ ಕೂರಿಸ್ಕೊಳ್ಳೋದು, ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಪ್ರಶ್ನೆ ಮಾಡೋದು, ಉತ್ತರ ತಗೊಳ್ಳೋದು. ಇದು ಹೇಗೆ, ಇದು ಹೇಗೆ, ಇದು ಹೇಗೆ ವಿಷಯವನ್ನು ಅವ್ರ ಮುಂದೆ ತೇಲ್ಬಿಡೋದು, ಅವರು ಅದನ್ನು ಪ್ರಶ್ನೆ ಮಾಡೋದು, ಉತ್ತರ ತಗೊಳ್ಳೋದು. ಅವನು ಊರಿನ ಯುವ ಸಮುದಾಯವನ್ನು ಏನು ಮಾಡ್ತಾ ಇದ್ದ? ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ಉತ್ತರ ಪಡ್ಕೊಳ್ಳಿ. ಪ್ರಶ್ನೆ ಮಾಡದೆ, ಸರಿಯಾದ ಉತ್ತರವನ್ನು ಪಡೆದುಕೊಳ್ಳದೆ ನೀವು ಸುಮ್ಮನಿರಬೇಡ. ಎಲ್ಲವನ್ನು ಪ್ರಶ್ನೆ ಮಾಡಿ ಸರಿಯಾದ ಉತ್ತರವನ್ನು ಪಡ್ಕೊಳ್ಳಿ. ನಿಮ್ಮ ಮನಸ್ಸು, ನಿಮ್ಮ ಕಾನ್ಷಿಯಸ್ನೆಸ್ ಒಪ್ಕೋಬೇಕು ಅಂತ ಉತ್ತರವನ್ನು ಪಡ್ಕೊಳ್ಳಿ. ಸಾಕ್ರೆಟೀಸ್ ಅಂತ ಕೂಡಲೇ ನಮ್ಮ ಕಣ್ಣೆದ್ರಿಗೆ ಬರೋದು ಏನಪ್ಪ ಅಂತ ಹೇಳಿದರೆ ಜ್ಞಾನ ಸಹಿತವಾದ ಸದ್ಗುಣ. ಜ್ಞಾನ ಅಂದ್ರೇನು? ನಾಲೆಡ್ಜ್, ಅರಿವು, ಬುದ್ಧಿವಂತಿಕೆ, ಅರಿವು ಸಹಿತವಾದ ಸದ್ಗುಣ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕು. ಇದು ಅವ್ರ ಪ್ರತಿಪಾದನೆ. ಲೋಕದಲ್ಲಿ ಎಲ್ಲ ಮನುಷ್ಯರು, ಅವರಲ್ಲಿ ಜ್ಞಾನ, ಅರಿವು ಇರಬೇಕು. ಅರಿವು ಸಹಿತವಾದ ಸದ್ಗುಣ. ಇದನ್ನೇ ಉಪನಿಷತ್ತು ನಹಿ ಜ್ಞಾನೇನ ಸದೃಶಂ ಅಂತ ಹೇಳೋದು.
ಜಗತ್ತಿನಲ್ಲಿ ಉಪನಿಷತ್ತು ಹೇಳ್ತದೆ, ಜ್ಞಾನಕ್ಕೆ ಸಮಾನವಾದದ್ದು ಇನ್ನೊಂದು ಇಲ್ಲ. ಇದನ್ನೇ ಗಾಯತ್ರಿ ಮಂತ್ರ ಕೂಡ ಇದನ್ನೇ ಹೇಳ್ತದೆ. ಏನದು? ಓಂ ತತ್ಸವಿತುರ್ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯ. ನನ್ನ ಬುದ್ಧಿಯನ್ನು ಪ್ರಚೋದಿಸು. ಮನುಷ್ಯನಲ್ಲಿ ಮುಖ್ಯವಾಗಿ ಬರಬೇಕಾಗಿರುವುದು ಏನು? ಒಂದು ಜ್ಞಾನ ಸಹಿತವಾದ ಸದ್ಗುಣ, ಇನ್ನೊಂದು ಸದ್ಬುದ್ಧಿ. ಈ ಅರಿವು ಮತ್ತು ಬುದ್ಧಿ ಇವುಗಳನ್ನು ನಾವು ಸಮುದಾಯದಲ್ಲಿ, ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ, ಯುವತಿಯರಲ್ಲಿ ನಾವು ಅಧಿಕಗೊಳಿಸಬೇಕು, ಪ್ರಚ್ಛನ್ನಗೊಳಿಸಬೇಕು, ಹೆಚ್ಚೆಚ್ಚು ಇದನ್ನು ಬೆಳೆಸಬೇಕು. ಸರ್ಕಾರ ಈ ಕೆಲಸ ಮಾಡಬೇಕು. ಗೌರ್ನಮೆಂಟ್ಗಳು ಗ್ಯಾರಂಟಿ ಗ್ಯಾರಂಟಿ ಜನರನ್ನು ಸರ್ಕಾರ ದುರ್ಬಲರನ್ನಾಗಿ ಮಾಡ್ತಾ ಇದೆ, ಸಹಾಯ ಮಾಡ್ತಾ ಇಲ್ಲ. ಸಹಾಯ ಮಾಡಬೇಕಾಗಿರೋದು ಏನಪ್ಪ ಅಂತೇಳಿದರೆ, ನೀವು ವಿದ್ಯೆಯನ್ನು ಕೊಡಬೇಕು ಯುವ ಸಮುದಾಯಕ್ಕೆ. ಯಾವ ವಿದ್ಯೆ? ಯಾವ ವಿದ್ಯೆಯನ್ನು ಕಲಿತರೆ ನಿನ್ನ ವೈಯಕ್ತಿಕ ಶ್ರೇಯಸ್ಸಾಗ್ತದೆ, ಯಾವ ವಿದ್ಯೆಯನ್ನು ಪಡೆದುಕೊಂಡ್ರೆ ಸಮಾಜಕ್ಕೆ ಶ್ರೇಯಸ್ಸಾಗ್ತದೆ, ಯಾವ ವಿದ್ಯೆಯನ್ನು ಪಡೆದುಕೊಂಡ್ರೆ ಸಮುದಾಯಕ್ಕೆ ಶ್ರೇಯಸ್ಸಾಗ್ತದೆ, ಯಾವ ಅರಿವು ಜ್ಞಾನದಿಂದ ಎಲ್ಲ ಕಾಲಕ್ಕೂ ಒಳ್ಳೆಯದಾಗ್ತದೆ, ಎಂಥ ಜ್ಞಾನವನ್ನು, ಸದ್ಗುಣ ಸಹಿತವಾದ ಜ್ಞಾನವನ್ನು ನಾವು ಯುವಕ ಯುವತಿಯರಿಗೆ ಮತ್ತು ನಮ್ಮ ವಿದ್ಯಾರ್ಥಿ ಬಾಲರಿಗೆ ಕೊಡಬೇಕಾಗ್ತದೆ. ಇದರ ಕಡೆಗೆ ಗಮನ ಕೊಡೋದಲ್ಲ. ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂತದ, 1,00,000 ರೂಪಾಯಿ ಕೊಡ್ತೀನಿ ಅಂತದ. ಅಲ್ರಪ್ಪ, ನೀವು ಇವನ್ನೆಲ್ಲ ದುರ್ಬಲರಿಗೆ, ಅಗತ್ಯ ಇರೋರಿಗೆ ಕೊಡೋದಕ್ಕೆ ಯಾರ್ದು ಅಡ್ಡಿ ಇಲ್ಲ. ಎಲ್ಲಿಂದ ನೀವು ಕೊಡ್ತೀರಿ? ಉತ್ಪಾದನೆ ಎಲ್ಲಿಂದ ಮಾಡ್ತೀರಿ? ಹೇಗೆ ಮಾಡ್ತೀರಿ? ಏನು ನೋಟ್ ಪ್ರಿಂಟ್ ಮಾಡ್ತೀರಾ? ನೋಟ್ ಪ್ರಿಂಟ್ ಮಾಡಿ ದೇಶಗಳು ದಿವಾಳಿ ಆಗಿದ್ದಾವೆ. ಜನರಲ್ಲಿ ಕಾಯಕ ಉತ್ಪಾದನೆಯನ್ನು ಹೆಚ್ಚಿಸಬೇಕಾಗ್ತದೆ. ಉತ್ಪಾದನೆಯನ್ನು ಹೆಚ್ಚಿಸಬೇಕಾದರೆ ನಮ್ಮ ತಲೆಯಲ್ಲಿ ಬುದ್ಧಿ ಜ್ಞಾನ ಆಗಬೇಕಾಗ್ತದೆ, ಸಮೃದ್ಧಿ ಆಗಬೇಕಾಗ್ತದೆ. ಯಾವಾಗ ಜ್ಞಾನ ಬುದ್ಧಿ ಸಮೃದ್ಧ ಆಗೋದಿಲ್ಲ, ನೀವು ಯಾವಾಗ ದೇಹ ಕೈಕಾಲುಗಳನ್ನು ಬೆಳೆಸೋದ್ರ ಕಡೆ ಗಮನ ಕೊಡ್ತೀರಿ, ದೇಹ ಕೈಕಾಲುಗಳನ್ನು ಬೆಳೆಸೋದ್ರ ಕಡೆಗಲ್ಲ ಗಮನ ಕೊಡಬೇಕಾಗಿರೋದು. ದೇಹ ಕೈಕಾಲುಗಳನ್ನು ಅವರವರೇ ಬೆಳೆಸ್ಕೋತಾರೆ, ಅದು ಅವ್ರವ್ರಿಗೆ ಗೊತ್ತದ. ಈಗ ಹಕ್ಕಿ ಪಕ್ಷಿಗಳು, ಪ್ರಾಣಿಗಳು ನಮ್ಗೆ ಏನಾರು ಗ್ಯಾರಂಟಿ ಕೊಡಿ ಅಂತೇಳಿ ಯಾವ್ದಾರು ಸರ್ಕಾರ ಬಂದು ಕೇಳಿದವೇನ್ರಿ? ಯಾವುದಾದ್ರೂ ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ನಮ್ಗೆ ಆರೋಗ್ಯ ಕೆಟ್ಟಿದೆ, ನಮ್ಗೆ ಔಷಧಿ ಕೊಡಿ ಅಂತ ಬಂದಿದ್ದಾವೇನ್ರಿ? ಯಾವುದಾದ್ರೂ ಪಶು ಪಕ್ಷಿ ಕ್ರಿಮಿ ಕೀಟಗಳು ನಮ್ಮ ಮನೆಗೆಲ್ಲ ಮನೆ ಕೊಡು ಅಂತ ಬಂದಿದ್ದಾವೇನ್ರಿ? ಇಲ್ಲ. ಅವುಗಳು ತಮ್ಮ ಜೀವನವನ್ನು ತಾವು ಭಾಳ ಸುಂದರವಾಗಿ ನಡೆಸ್ಕೊಂಡು ಬಂದಿದ್ದಾವೆ. ಒಂದು ಪಿಕಳಾರ ಅನ್ನೋ ಒಂದು ಪಕ್ಷಿ ಕೂಡ ಗುಬ್ಬಚ್ಚಿಗಿಂತ ಸ್ವಲ್ಪ ದೊಡ್ಡದು. ಅದು ಗೂಡು ಕಟ್ಟುತ್ತೆ, ಎಷ್ಟು ಸುಂದರವಾಗಿ ಗೂಡು ಕಟ್ಟುತ್ತೆ. ಆ ಗೂಡನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ಮನುಷ್ಯನ ಜೀವನ ಏನಿದೆ, ಅದರಲ್ಲಿಯೂ ನಮ್ಮ ಸಮಕಾಲೀನದಲ್ಲಿ ಮಹಿಳೆಯರ ಬದುಕು ಮತ್ತು ಕೌಟುಂಬಿಕ ವ್ಯವಸ್ಥೆ ಯಾಕೆ ಛಿದ್ರಗೊಳ್ಳುವ ಕಡೆಗೆ ಹೋಗ್ತಾ ಇದೆ ಎಂಬುದಾಗಿ ಹೇಳಿದರೆ, ಮಹಿಳೆಯರ ಜೀವನ ಅಭದ್ರ ಆಗ್ತಾ ಇದೆ. ಒಬ್ಬ ರಾಜ್ಯಸಭೆ MP ಮೇಲೆ ದೌರ್ಜನ್ಯ ಆಗ್ತದೆ. ಒಬ್ಬರು ಮನೆಗೆ ಕೆಲಸಕ್ಕೆ ಹೋದರೆ, ಮನೆ ಕೆಲಸಕ್ಕೆ ಹೋದರೆ, ಕಚೇರಿ ಕೆಲಸಕ್ಕೆ ಹೋದರೆ, ಸಾಫ್ಟ್ವೇರ್ ಆ ಕಚೇರಿಯಲ್ಲಿ ಕೆಲಸಕ್ಕೆ ಹೋದರೆ ಅಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತದೆ. ಕೆಲಸ ಮುಗಿಸಿ ಮನೆಗೆ ಬರಬೇಕಾದ್ರೆ ವಾಹನದಲ್ಲಿ ಅವಳಿಗೆ ದೌರ್ಜನ್ಯ ಆಗ್ತದೆ. ಏನಾದರೂ ರೆಕ್ರಿಯೇಷನ್ ಅಂತೇಳಿ ಅದಕ್ಕೆ ಆಕೆ ಹೊರಗೆ ಹೋದರೆ ಅಲ್ಲಿ ದೌರ್ಜನ್ಯ ಆಗ್ತದೆ. ಮಕ್ಕಳುಗಳು ಆಟ ಆಡಕ್ಕೆ ಹೋದರೆ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ, ಕೊಲೆ ಆಗ್ತದೆ. ಇದೆಲ್ಲ ನಾವು ನೋಡಿಕೊಂಡು ಸುಮ್ಮನಿದ್ರೆ ಇದು ಸರಿ ಅನ್ನಿಸ್ತದೇನ? ಇದನ್ನು ಸರಿ ಮಾಡೋರು ಯಾರು? ಬರೀ ಕಣ್ಣೀರು ಹಾಕ್ಕೊಂಡು ಅಸಹಾಯಕರು, ನಮ್ಮ ಕೈಯಲ್ಲಾಗಲ್ಲ, ನಮ್ಮ ಕೈಯಲ್ಲಿ ಏನಿಲ್ಲ,
ಅಂಥೇಳಿ ನಾವು ಕೈ ಚೆಲ್ಲಿದರೆ ಸರಿ ಮಾಡೋರು ಯಾರು? ಇಲ್ರಿ, ಸರ್ಕಾರ ಸರಿ ಮಾಡಬೇಕು. ಇಲ್ಲ, ಯಾರಿಗೆ ಅಧಿಕಾರ ಕಾನೂನು ಕೈಯಲ್ಲಿದೆ ಅವ್ರು ಸರಿ ಮಾಡಬೇಕು. ಅವರು ಅಧಿಕಾರಕ್ಕೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು 5 ವರ್ಷ ನಮ್ಮನ್ನು ಯಾರು ಮಾತಾಡಿಸೋರಿಲ್ಲ. ಹಿಂಗಾಗಿ ಅವ್ರು ಹೊಟ್ಟೆ ತುಂಬೈತಲ್ಲ, ಅವ್ರಿಗೆಲ್ಲ ಸೌಕರ್ಯಗಳು ಸೌಲಭ್ಯಗಳು ಇರ್ತವಲ್ಲ. ಹೀಗಾಗಿ ಅವರು ಎಂಥ ಜನಸಾಮಾನ್ಯರ ನೋವುಗಳ ಕಡೆಗೆ ಸ್ಪಂದನ ಕೊಡೋದಿಲ್ಲ. ಅವರು ಯಾವಾಗಲೂ ಯಾವುದರ ಚಿಂತನೆ ಮಾಡ್ತಾರೆ? ಈ ಜನರನ್ನು ವಶ ಮಾಡಿಕೊಂಡು ನನ್ನ ಅಧಿಕಾರವನ್ನು ಪರ್ಮನೆಂಟಾಗಿ ಇಟ್ಕೊಳ್ಳೋದು ಹೆಂಗೆ ಅನ್ನೋದ್ರ ಕಡೆಗೆ ವಿಚಾರ ಮಾಡ್ತಾರೆ ಹೊರತು ಶಾಶ್ವತವಾಗಿ ಜನರಿಗೆ ಬರುವ ಇಂಥ ಸಮಸ್ಯೆಗಳನ್ನು ಬರದಂಗೆ ತಡೆಯಬೇಕು ಎನ್ನುವುದರ ಕಡೆಗೆ ಯಾರೂ ವಿಚಾರ ಮಾಡುವುದಿಲ್ಲ. ದೌರ್ಜನ್ಯಗಳು ಮಹಿಳೆಯರ ಮೇಲೆ ಸಾರ್ವತ್ರಿಕವಾಗಿ, ಕೌಟುಂಬಿಕವಾಗಿ, ಮನೆಗಳಲ್ಲಿ, ಕಚೇರಿಗಳಲ್ಲಿ, ಪಾರ್ಕ್ಗಳಲ್ಲಿ, ರಸ್ತೆಯಲ್ಲಿ, ಬೀದಿಯಲ್ಲಿ, ಶಾಲಾ ಕಾಲೇಜು ಸ್ಥಳಗಳಲ್ಲಿ ನಡೆಯುವಾಗ ಜವಾಬ್ದಾರಿ ಏನು? ಈ ಥರ ಎಲ್ಲ ಯಾಕಾಗ್ತದೆ? ಇದು ಇವತ್ತೇ ಅಲ್ರಿ. ದುಷ್ಟರ ಮೇಲೆ ದೌರ್ಜನ್ಯ ಆಗಲ್ಲ. ಯಾರು ಸದ್ಗುಣಿಗಳಿರ್ತಾರೆ, ಯಾರು ಪ್ರಶ್ನೆ ಮಾಡಿ ಉತ್ತರ ಪಡ್ಕೊಳ್ಳಿ ಅಂತೇಳಿ ಒಂದು ಸುಂದರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರ ಮೇಲೇ ದೌರ್ಜನ್ಯ ಆಗ್ತದೆ. ಸಾಕ್ರೆಟಿಸ್ ಮೇಲೆ ಆದ ದೌರ್ಜನ್ಯ ಹೀಗೆ. ಸಾಕ್ರೆಟಿಸ್ಗೆ ವಿಷ ಕುಡಿಸಿದ್ರು, ಕುಡಿ ಸತ್ತೋಗು ಅಂತ. ಯಾರಿಗೆ ಅಧಿಕಾರ ಕೈಯಲ್ಲಿದೆ, ಯಾರು ಕ್ರೀಮ್ ಆಫ್ ದಿ ಸೊಸೈಟಿ ಅಂತಿದ್ದಾರೆ, ಅವರೆಲ್ಲ ಸೇರಿಕೊಂಡು ತಮ್ಮ ಮಧ್ಯೆ ಅವನನ್ನು ಕೂರಿಸ್ಕೊಂಡು ಕುಡಿ ವಿಷನ ಅಂತ ಒಂದು ಬಟ್ಲಿಗೆ ವಿಷ ಹಾಕಿ ಅವನ ಕೈಗೆ ವಿಷ ಕೊಟ್ಟು ಕುಡಿಸಿದ್ರು. ಅವನು ಕುಡಿತೀನಿ ಅಂದ, ಕುಡಿದು ಬಿಟ್ಟ. ಅದು ವಿಷ ಕುಡಿಸೋ ನಿರ್ಧಾರ ಪ್ರಕಟವಾದಾಗ ಅವನ ಶಿಷ್ಯರು ಕಾರಾಗೃಹಕ್ಕೆ ಹೋಗಿ ಸಾಕ್ರೆಟಿಸನ್ನು ಬೇಡಿಕೊಳ್ತಾರೆ, ಕ್ಷಮಾಪಣೆ ಕೇಳಿಬಿಡಿ, ನೀವು ಬದುಕ್ತೀರಿ. ಕ್ಷಮಾಪಣೆ ಕೇಳಿ ಹೌದು, ನಾನು ಯುವಕರನ್ನ ದಾರಿ ತಪ್ಪಿಸ್ದೆ, ತಪ್ಪಾಯಿತು ಅಂತ ಕ್ಷಮೆ ಕೇಳಿಬಿಡಿ. ಅಲ್ರಿ, ಪ್ರಶ್ನೆ ಮಾಡು, ಉತ್ತರ ಪಡ್ಕೋ ಅನ್ನೋದು ಕ್ಷಮೆ ಅಪರಾಧನ? ಸಾಕ್ರೆಟಿಸ್ ಅವರು ಮಾಡಿದ್ದೇನು? ನೀವು ನಿಮ್ಮ ಜೀವನದ ಯಾವುದೇ ಸಂದರ್ಭದಲ್ಲಿ ಆಯ್ಕೆಯನ್ನು ಮಾಡುವಾಗ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಅದು ಸರಿಯೇ ತಪ್ಪೇ, ಸಮುದಾಯದಲ್ಲಿ ಅದನ್ನು ಚರ್ಚೆ ಮಾಡಿ ನಿರ್ಣಯ ಮಾಡಿ ನಂತರ ಆಯ್ಕೆ ಮಾಡಿ. ನೀನೊಬ್ಬನೇ ಪ್ರಶ್ನೆ ಮಾಡಿ ಉತ್ತರ ಪಡ್ಕೋಬೇಡ, ನೀನೊಬ್ಬನಿಗೆ ಉತ್ತರ ಸಿಗಲ್ಲ. ಸಮೂಹದಲ್ಲಿ ಚರ್ಚೆ ಮಾಡಿದಾಗ, ನಿನ್ನ ಜೊತೆ ಅನೇಕರು ಸೇರಿಕೊಂಡು ಚರ್ಚೆ ಮಾಡಿದಾಗ ಅಲ್ಲಿ ಬೆಳಕು ಉತ್ಪತ್ತಿ ಆಗುತ್ತೆ, ಜ್ಞಾನ ಉತ್ಪತ್ತಿ ಆಗುತ್ತೆ. ಸಮೂಹದ ಚಿಂತನೆಯೊಳಗೆ ಜ್ಞಾನ ಪ್ರಕಟ ಆಗ್ತದೆ. ಆದದ್ದರಿಂದ ನೀವೇನು ಮಾಡ್ರಿ, ಸಮೂಹ ಚಿಂತನೆಯನ್ನು ಮಾಡಿ. ಇದು ಸಾಕ್ರೆಟಿಸ್ ಸಮಾಜಕ್ಕೆ, ಅವನು ಗ್ರೀಸ್ ದೇಶದಲ್ಲಿ ಯುವ ಸಮುದಾಯಕ್ಕೆ ಕೊಟ್ಟದ್ದು. ಇದು ತಪ್ಪಾ? ನೋಡ್ರಿ, ಇನ್ನೇನು ಅವನು ಯಾವುದೇ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿಲ್ಲ, ಸ್ವತಃ ತನ್ನ ಮಡದಿ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿಲ್ಲ, ಸಮಾಜದಲ್ಲಿ ಯಾವುದೇ ಕ್ಷೋಭೆಯನ್ನು ಉಂಟು ಮಾಡಿಲ್ಲ. ನೀವು ಜೀವನದ ಆಯ್ಕೆಯನ್ನು ಮಾಡುವಾಗ ಪ್ರಶ್ನೆ ಮಾಡಿದ್ರೆ ಉತ್ತರ ಪಡ್ಕೊಳ್ಳಿ. ಇಷ್ಟು ಮಾಡಿದ್ದಕ್ಕೆ ಅವನನ್ನು ವಿಷ ಕುಡಿಸಿದ್ರಲ್ಲ. ಅವನ ಶಿಷ್ಯರು ಬೇಡ್ಕೊಂಡ್ರು, ನೀವು ಕ್ಷಮೆ ಕೇಳಿಬಿಡಿ, ನೀವು ಬದುಕಬೇಕು, ನಮ್ಮ ಗುರುಗಳು ನೀವಿರಬೇಕು, ನಿಮಗೆ ಈ ಸಾವು ದಂಡನೆ ಸರಿಯಾದದ್ದಲ್ಲ. ಅವನು ಕ್ಷಮಾಪಣೆ ಕೇಳಿದರೆ ವಿಷ ಕುಡಿಯೋಂಗಿಲ್ಲ ಅಂತ, ವಿಷ ಕುಡಿಸಲ್ಲ ಅಂತ ಅವರೆಲ್ಲ ಹೇಳಿದರು. ಅವರು, ನೀನು ಕ್ಷಮಾಪಣೆ ಕೇಳು, ನೀನು ವಿಷ ಕುಡಿಯೋ ಅವಶ್ಯಕತೆ ಇಲ್ಲ, ಬದುಕು. ನಾನು ಕ್ಷಮೆ ಕೇಳಲ್ಲ, ನಾನು ತಪ್ಪು ಮಾಡಿಲ್ಲ. ಅಲ್ರಿ, ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದವರು ನಾನು ದೌರ್ಜನ್ಯನ ಮಾಡೇ ಇಲ್ಲ ಅಂತಾರೆ. ಮತ್ತೊಬ್ಬ ಎಲ್ಲೆಲ್ಲೋ ಇಂಥ ದೌರ್ಜನ್ಯ ಮಾಡಿದವರು, ಅಧಿಕಾರದಲ್ಲಿದ್ದವರು ಭಾಳ ಜನ ಅದಾರೆ. ಅವ್ರನ್ನ ದೌರ್ಜನ್ಯ ಮಾಡೇ ಇಲ್ಲ ಅಂತಾರೆ, ಮಾಡಿಸೇ ಇಲ್ಲ ಅಂತಾರೆ. ದೌರ್ಜನ್ಯವನ್ನು ಅವರೂ ಮಾಡಿರ್ತಾರೆ, ಬೇರೆಯವರಿಂದನೂ ಮಾಡಿಸಿರ್ತಾರೆ. ಈಗ ರಾಜ್ಯಸಭೆ MP ಮೇಲೆ ಒಬ್ಬ PS ಇಂದ ದೌರ್ಜನ್ಯ ಆಗಿದೆ. ಯಾಕಾಗಿದೆ? ಮುಖ್ಯಮಂತ್ರಿ ಕಚೇರಿಯಲ್ಲಿ, ಮುಖ್ಯಮಂತ್ರಿ ಮನೆಯೂ ಅದೇ, ಕಚೇರಿನೂ ಅದೇ. ಅಲ್ಲಿ ಯಾಕೆ ದೌರ್ಜನ್ಯ ಆಯಿತು?
ಅಷ್ಟೆಲ್ಲ ದೌರ್ಜನ್ಯ ನಡೀತಾ ಇದ್ದಾಗ ಮುಖ್ಯಮಂತ್ರಿ ತಂದೆ ತಾಯಿಗಳು ಕುಟುಂಬದಲ್ಲೇ ಇದ್ದಾರೆ, ಅವ್ರು ಚಿರಾಡ್ತಾ ಇದ್ದಾರೆ, ಪೊಲೀಸರೆಲ್ಲ ಹೋಗಿ ಬಂದು ಮಾಡ್ತಾ ಇದ್ದಾರೆ, ಸೆಕ್ಯೂರಿಟಿ. ಇಷ್ಟೆಲ್ಲ ಗದ್ದಲ ಆದರೆ ಅವ್ರು ಹೊರಗೆ ಬಂದು ನೋಡಲೇ ಇಲ್ಲ ಅಂದರೆ ಅರ್ಥ ಏನು? ಆಯೋಗದ ಅಧ್ಯಕ್ಷಳಾದಾಗ ಆಕೆ ಮಹಿಳೆಯರ ಪರವಾಗಿ ಮಾಡಿದಂತಹ ನ್ಯಾಯ, ನಿರ್ಣಯ, ತೀರ್ಮಾನ, ಹೋರಾಟ, ಸ್ಟ್ರಗಲ್ಲು ಮತ್ತು ಅದರ ಬೆಳವಣಿಗೆ, ಅಭಿವೃದ್ಧಿ ಚಟುವಟಿಕೆ ಇವು ಅವನಿಗೆ ಇಷ್ಟ ಆಗಲಿಲ್ಲ. ಆಕೆ ಸ್ವತಂತ್ರವಾಗಿ ಎಲ್ಲ ಕಾರ್ಯಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ಲು. ಹೀಗೇನು ಗ್ರಿಡ್ಜ್ ವೈರತ್ವ ಅದು ಗುಪ್ತವಾಗಿದೆ, ಅದು ಹೊರಗೆ ಬರಬೇಕಾಗಿದೆ. ಅಂದ್ರೇನು? ಮಹಿಳೆಯರ ಮೇಲೆ ದೌರ್ಜನ್ಯವನ್ನು ಪ್ರಬಲವಾಗಿ ಅಧಿಕಾರದಲ್ಲಿದ್ದಂಥವರೇ ಮಾಡ್ತಾರೆ. ಬರೀ ಮಹಿಳೆಯರ ಮೇಲಲ್ಲ, ಈಗ ಆಕೆ ಮೇಲೆ ದೌರ್ಜನ್ಯ, ಒಬ್ಬ ರಾಜ್ಯಸಭೆ MP ಮೇಲೆ ದೌರ್ಜನ್ಯ ಆದರೆ ಆಕೆ ತಂದೆ ತಾಯಿಯ ಮೇಲೂ ದೌರ್ಜನ್ಯ ಆಯಿತು, ಆಕೆಯ ಕುಟುಂಬದ ಮೇಲೂ ಆಯಿತು, ಆಕೆ ಇರ್ತಕ್ಕಂಥ ಸೊಸೈಟಿ, ಮಹಿಳಾ ಸಮುದಾಯ, ಇಡೀ ಭಾರತದಲ್ಲಿರ್ತಕ್ಕಂಥ ಮಹಿಳಾ ಸಮುದಾಯದ ಮೇಲೆ ದೌರ್ಜನ್ಯ ಆಗಿದೆ. ಯಾಕೆ? ದೌರ್ಜನ್ಯ ಎಲ್ಲಿ ಉಟ್ಕೊಂಡಿದೆ? ಮುಖ್ಯಮಂತ್ರಿ ಕಚೇರಿ ಮನೆಯಲ್ಲಿ ಉಟ್ಕೊಂಡಿದೆ. ಅದು ರೆಸಿಡೆನ್ಸು ಹೌದು, ವಾಸಸ್ಥಳನೂ ಹೌದು, ಕಚೇರಿನೂ ಹೌದು, ಅಲ್ಲೇ ಉಟ್ಕೊಂಡಿದೆ ಇದು. ಅಂದಮೇಲೆ ದೌರ್ಜನ್ಯಕ್ಕೆ ನಿಲ್ಲಿಸುವವರು ಯಾರು? ಅದಕ್ಕೆ ಪನಿಷ್ಮೆಂಟ್ ಎಲ್ಲಿದೆ? ದಂಡನೆ ಎಲ್ಲಿದೆ? ದೌರ್ಜನ್ಯವನ್ನು ಮಾಡಿದವರು ನಾವು ಮಾಡೇ ಇಲ್ಲ ಅಂತ ಹೇಳ್ಕೊಂಡು ಸಮರ್ಥನೆ ಮಾಡ್ಕೊಂಡು ಹೋಗುವಾಗ ಸಾಕ್ರಟೀಸ್ನಂಥ ಒಳ್ಳೆಯ ವ್ಯಕ್ತಿಗೆ ಇತಿಹಾಸದ ಚರಿತ್ರೆಯನ್ನು ನೋಡಿಕೊಂಡು ಬಂದಾಗ ಅವನು ಏನು ಕೆಟ್ಟದ್ದು ಮಾಡೇ ಇಲ್ಲ, ಅವನು ವಿಷ ಕೊಡಿಸ್ತಾರಲ್ರಿ. ನಮ್ಮದು ಎಂಥದ್ರ ಇತಿಹಾಸ? ಯಾರಿಗೆ ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಒಳ್ಳೆಯವರಿಗೆ ಉಳಿಗಾಲವಿಲ್ಲ, ಒಳ್ಳೆಯವರಿಗೆ ಉಳಿಗಾಲ ಇಲ್ಲ. ಸಾಕ್ರಟೀಸ್ ಏನು ತಪ್ಪು ಮಾಡಿಲ್ಲ, ಆದರೆ ಆ ಸಾಕ್ರಟೀಸನ್ನು ವಿಷ ಕೊಡಿಸಲಾಗ್ತದೆ. ಈ ದೇಶದ, ಪ್ರಪಂಚದ ಮನುಷ್ಯನ ಇತಿಹಾಸವನ್ನು ನೋಡಿಕೊಂಡು ಬಂದಾಗ ಮಹಿಳೆಯರ ಮೇಲೆ ಅಷ್ಟೇ ದೌರ್ಜನ್ಯ ಆಗಿಲ್ಲ, ಒಳ್ಳೆಯ ವ್ಯಕ್ತಿತ್ವದ ಮೇಲೆ, ಅವರು ಗಂಡಸರಾಗಿದ್ರೂ ಅವ್ರ ಮೇಲೆ ದೌರ್ಜನ್ಯ ಆಗಿದೆ. ಎಂಥ ದೌರ್ಜನ್ಯವಾಗಿದೆ ಎಂಬುದಾಗಿ ಹೇಳಿದರೆ ಅವರನ್ನು ಪ್ರಾಣವನ್ನೇ ತೆಗೆದುಕೊಳ್ಳತಕ್ಕಂಥ ಪ್ರಾಣಾಂತಕವಾದ ದೌರ್ಜನ್ಯವಾಗಿದೆ. ಇದು ಇತಿಹಾಸ, ಇದು ಮನುಷ್ಯನ ಇತಿಹಾಸ. ಯಾರಿಗೆ ಯಾರೂ ಇಲ್ಲ. ಅದು ದೂರದ ಇತಿಹಾಸ ಆಯಿತು. ಭಾರತದ ಚರಿತ್ರೆಗೆ ಮೈಥಾಲಜಿಕಲ್ ಲೆಜೆಂಡ್ ಸತ್ಯ ಹರಿಶ್ಚಂದ್ರ ಮಹಾರಾಜ. ಸತ್ಯ ಹರಿಶ್ಚಂದ್ರ ಮಹಾರಾಜನ ಜನಜೀವನವನ್ನು ನೋಡಿದರೆ ಅವನು ಪ್ರಜಾಕಂಟಕನಲ್ಲ, ಸುಭಿಕ್ಷದಿಂದ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಪ್ರಜೆಗಳು ಸತ್ಯ ಹರಿಶ್ಚಂದ್ರ ಮಹಾರಾಜನ ಮೇಲೆ ಯಾವುದೇ ದೂರು ಆಪಾದನೆಯನ್ನು ಮಾಡಿಲ್ಲ. ಮತ್ತು ರಾಜನ ಆ ಸತ್ಯ ಹರಿಶ್ಚಂದ್ರನ ಮಹಾರಾಜ ನಾ ಭೂತೋ ನೋ ಭವಿಷ್ಯತ್ತನ್ನು ಹಾಗೆ ಸುಭದ್ರ ಸುಂದರ ಆಡಳಿತದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಆದರೆ ಇಂತಹ ಸತ್ಯ ಹರಿಶ್ಚಂದ್ರ ಮಹಾರಾಜನ ಮೇಲೆ ವಿಶ್ವಾಮಿತ್ರ ಮತ್ತು ನಕ್ಷತ್ರಕರಿಂದ ದೌರ್ಜನ್ಯ ಆಯಿತು. ಅಲ್ರಿ, ಒಬ್ಬ ಚಕ್ರವರ್ತಿಯ ಮೇಲೇ ದೌರ್ಜನ್ಯ ಆಗ್ತದಲ್ರಿ. ಪುರಾಣಗಳು, ಲೆಜೆಂಡ್ಗಳು, ಮೈಥಾಲಜಿ ಹೇಳ್ತಾ ಇದ್ದಾವಲ್ರಿ ಚರಿತ್ರೆಯಲ್ಲಿ. ಮಹಿಳೆಯರ ಮೇಲೆ ದೌರ್ಜನ್ಯ ಅಲ್ಲ, ಚಕ್ರವರ್ತಿ ಅವನ ಮೇಲೇ ದೌರ್ಜನ್ಯ ಆಗ್ತದ. ಅವನು ಸಾಮ್ರಾಜ್ಯವನ್ನೇ ಕಿತ್ತುಕೊಳ್ಳಾಗ್ತದ. ಅವನನ್ನು ಅಧೋಗತಿಗೆ ತೆಗೆದುಕೊಂಡು ತಳ್ಳಲಾಗ್ತದ. ಇದು ಪ್ರಪಂಚದ ಇತಿಹಾಸದೊಳಗ, ಪುರಾಣದೊಳಗ, ಈ ಲೆಜೆಂಡ್ ಪುರಾಣಗಳಲ್ಲಿ ಅಭಿವ್ಯಕ್ತವಾಗಿದೆ, ಪ್ರಕಟವಾಗಿದೆ. ಏನದು ಘಟನೆ? ಚಕ್ರವರ್ತಿ, ಅವನು ಎಂಥ ಸಾಮ್ರಾಜ್ಯ. ವಿಗತ ಸಪ್ತದ್ವೀಪಪತಿಯ ಪಸುರಲ್ಲಿ ಬಂದು ಮಗನೇ ನಿನಗೊಮ್ಮೆಟ್ಟು ಸುಡುಗಾಡು ಹಾಗೆಯಾಯಿತೆ. ವಿಗತ ಸಪ್ತದ್ವೀಪಪತಿಯ ಪಸುರಲ್ಲಿ ಬಂದು
ಮಗನೇ ನಿನಗೊಮ್ಮೆಟ್ಟು ಸುಡುಗಾಡುವಗೆಯಾಯಿತೆ, ಮಗನೇ ನಿನಗೊಮ್ಮೆಟ್ಟು ಸುಡುಗಾಡುವಗೆಯಾಯಿತೆ. ಜಗದ ನವನಿಧಿಗೆ ಒಡೆಯನು ಎನಿಸಿ ಆತ್ಮಭವನು ಎಲಿಸೆ, ಮುಟ್ಟಿಗೆಯ ಸುಂಕದ ಹಾಗವಿಲ್ಲಾಯ್ತೆ, ಮುಟ್ಟಿಗೆಯ ಸುಂಕದ ಹಾಗ ಇಲ್ಲಾಯ್ತೆ, ಮುಟ್ಟಿಗೆಯ ಸುಂಕದ ಹಾಗವಿಲ್ಲಾಯ್ತೆ. ಮಿಗೆಲೋಕದೊಳು ತಲ್ಲಾಡೆಸಲುವ ಕುಮಾರನು ಎನಿಸಿ ಬಗೆಯದೆ ಚಾಂಡಾಲ ನಾಣೆ ಇಡುವಂತಾಯ್ತೆ, ಬಗೆಯದೆ ಚಾಂಡಾಲ ಆಣೆ ಇಡುವಂತಾಯ್ತೆ. ಚಂದ್ರಮತಿ ದೇವಿ ಚಕ್ರವರ್ತಿ ಸತ್ಯಹರಿಶ್ಚಂದ್ರನ ಮಹಾರಾಜನ ಪಟ್ಟದ ರಾಣಿ ಎಲ್ಲಿದ್ದಾಳೆ? ಸ್ಮಶಾನದಲ್ಲಿ ಇದ್ದಾಳೆ. ಯಾವ ವೇಳೆ? ಸರಿರಾತ್ರಿ ಅಪರರಾತ್ರಿಯಲ್ಲಿ ಲೋಕವೆಲ್ಲವೂ ಸುಖದ ನಿದ್ರೆ ಮಾಡುತ್ತದೆ. ಲೋಕವೆಲ್ಲವೂ ನಿದ್ರೆ ಮಾಡುವ ಅಪರ ವೇಳೆಯಲ್ಲಿ ತನ್ನ ಮಗನ ಕಳೇಬರವನ್ನು, ಹಾವು ಕಡಿದು ಸತ್ತ ಮಗನ ಕಳೇಬರವನ್ನು ಕಾಡಿನಿಂದ ಹೊತ್ತು ತಂದಿದ್ದಾಳೆ ಸ್ಮಶಾನಕ್ಕೆ. ಒಬ್ಳೇ ಹೊತ್ಕೊಂಡು ಬಂದು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಆ ವೇಳೆಯೊಳಗೆ ಕಟ್ಟಿಗೆಯನ್ನು ಸಂಗ್ರಹ ಮಾಡ್ತಾ ಇದ್ದಾಳೆ. ಅಳಿದುಳಿದು ಕಟ್ಟಿಗೆಯನ್ನು ಸಂಗ್ರಹ ಮಾಡಿ ಅದರ ಮೇಲೆ ಮಗನ ಕಳೇಬರವನ್ನು ಇಟ್ಟು ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ತೊಡಗಿಕೊಂಡಿದ್ದಾಳೆ. ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ತೊಡಗಿಕೊಂಡಂಥ ಕಾಲಕ್ಕೆ ಇನ್ನೇನದಕ್ಕೆ ಅಗ್ನಿ ಸ್ಪರ್ಶ ಆಗಬೇಕು. ಆ ಕಳೇಬರದ ಕಾಲನ್ನು, ಎಡಗಾಲನ್ನು ಹಿಡಿದು ಎಳೆದು ಬಿಸಾಡ್ತಾನೆ ಸ್ಮಶಾನ ಕಾಯೋನು ಬಂದು. ಅವನು ಆಜ್ಞೆ ಮಾಡ್ತಾನೆ. ಸ್ಮಶಾನವನ್ನು ಕಾಯ್ತಾ ಇರ್ತಾನೆ. ಅವನು ಓಡಿ ಬಂದು ಅಪರಾತ್ರಿಯಲ್ಲಿ ಅವಳು ಬೆಂಕಿ ಹಚ್ಚಕ್ಕೆ ಶುರು ಮಾಡಿದ್ದಾಳೆ. ಕಳೆ ಬರೋಕ್ಕೆ ಚಿತೆ ಅಗ್ನಿ ಸ್ಪರ್ಶ ಮಾಡ್ತಾ ಇದ್ದಾಳೆ. ಓಡಿ ಬಂದಿದ್ದಾನೆ. ಓಡಿ ಬಂದು ಆ ಹಿಂಗಾಲ ಹಿಡಿದು ಎಡಗಾಲನ್ನು ಹಿಡಿದು ಎಳೆದು ಬಿಸಾಡ್ತಾನೆ. ಯಾಕೆ? ಸ್ಮಶಾನದಲ್ಲಿ ಶವವನ್ನು ಸುಡಬೇಕಾದ್ರೆ ಸುಂಕವನ್ನು ಕೊಡಬೇಕು. ಎರಡು ರೀತಿಯ ಸುಂಕ. ಒಂದು, ಸ್ಮಶಾನದ ಒಡೆಯನಿಗೆ ಸುಂಕವನ್ನು ಕೊಡಬೇಕು. ಎರಡನೇದು, ಸ್ಮಶಾನ ಕಾಯುವವನಿಗೆ ಸುಂಕವನ್ನು ಕೊಡಬೇಕು. ಚಂದ್ರಮತಿ ಕೈಯೊಳಗೆ ಆ ಸುಂಕ ಇಲ್ಲ. ಅದು ಅವಳಿಗೆ ಗೊತ್ತೇ ಇಲ್ಲ. ಅವಳೆಂದು ಸ್ಮಶಾನಕ್ಕೆ ಹೋಗೇ ಇಲ್ಲ. ಸ್ಮಶಾನದ ನಿಯಮಗಳು ಅವಳಿಗೆ ಗೊತ್ತೇ ಇಲ್ಲ. ಹೀಗಾಗಿ ಆಕೆ ತನ್ನ ಮಗನನ್ನು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಅಪರಾತ್ರಿಯಲ್ಲಿ ಬಂದಿದ್ದಾಳೆ. ಯಾಕೆ? ಅವಳ ಊರಿನ ಯಾವನೋ ಶ್ರೀಮಂತನ ಮನೆಯಲ್ಲಿ ಕೆಲಸಕ್ಕಿದ್ದಾಳೆ. ಯಾಕೆ? ಸ್ವತಃ ಚಕ್ರವರ್ತಿ ತನ್ನ ಪಟ್ಟದ ರಾಣಿಯನ್ನು ಮಾರಾಟ ಮಾಡಿಬಿಟ್ಟಿದ್ದಾನೆ. ಯಾಕೆ ಮಾರಾಟ ಮಾಡಿದ್ದಾನೆ? ಆನೆ ಮೇಲೆ ಕುಳಿತು ಆಕಾಶಕ್ಕೆ ಚಿಮ್ಮಿದರೆ ಎಷ್ಟು ಹೊನ್ನ ರಾಶಿ, ಆ ಹೊನ್ನ ರಾಶಿಯನ್ನು ಕೊಡು ಅಂತ ಕೇಳಿದ್ದ. ಕೊಡ್ತೀನಿ ಎಂದಿದ್ದ ವಿಶ್ವಾಮಿತ್ರನಿಗೆ. ಕೊಡು ಅಂತ ಈಗ ಬಂದು ಕೇಳ್ದ. ನಾನು ರಾಜ್ಯವನ್ನೇ ಕೊಟ್ಟಿದ್ದೀನಿ, ಅದರಲ್ಲದೆ ತಗೋ ಅಂದ. ರಾಜ್ಯವನ್ನು ಕೊಟ್ಟ ಮೇಲೆ ರಾಜ್ಯದಲ್ಲಿರೋ ಬಕ್ಕಸನು ನಂದೆ, ಈಗ ನೀನು ಕೊಡು ಮತ್ತೆ ಅಂದ ಅವನು ವಿಶ್ವಾಮಿತ್ರ. ಹೀಗೆ ಕೇಳಿದಂಥ ಕಾಲಕ್ಕೆ ಮತ್ತೆ ಎಲ್ಲಿಂದ ಕೊಡಬೇಕು? ಮಡದಿಯನ್ನು ಮಾರಾಟ ಮಾಡಬೇಕು, ತನ್ನನ್ನು ಮಾರಾಟ ಮಾಡಬೇಕು. ಹೀಗೆ ಮಡದಿಯನ್ನು ಮಾರಾಟ ಮಾಡಿದ್ದಾನೆ. ಆ ಊರಿನ ಶ್ರೀಮಂತ ಬಂದು ಕೊಂಡುಕೊಂಡು ದುಡ್ಡು ಕೊಟ್ಟು ಹೋಗಾನ. ಇದು ನಿನಗೆ ತಲುಪ್ತಾ? ನೀನು ಕೊಡಬೇಕಾದ ಸಾಲನ ಅಂತ ಕೇಳ್ದ. ಅದು ನನಗಲ್ಲ, ನಾನು ಕಳಿಸಿದನಲ್ಲ ಸುಂಕವನ್ನು ವಸೂಲಿ ಮಾಡೋಕ್ಕೆ ನಕ್ಷತ್ರಕ್ಕೆ, ಅದು ಅವನಿಗೆ ಮುಟ್ತು, ನನಗೆ ಮುಟ್ಟಬೇಕಾದ್ದು ಇನ್ನೂ ಮುಟ್ಟಿಲ್ಲ ಅಂದ ವಿಶ್ವಾಮಿತ್ರ.
ಹೆಂಗೈತೆ ನೋಡ್ರಿ. ಸಾಮ್ರಾಜ್ಯವನ್ನೇ ಕೊಟ್ಟಿದ್ದಾನೆ ವಿಶ್ವಾಮಿತ್ರನಿಗೆ, ಆದರೂ ಇಲ್ಲ. ಮಡದಿಯನ್ನೇ ಮಾರ್ಕೊಂಡಿದ್ದಾನೆ, ಆದರೂ ಇಲ್ಲ. ಅವನು ಕೊಂಡ್ಕೊಂಡು ತಗೊಂಡಾಗವನೆ, ಬಾ ಮನೇಲಿ ದುಡಿ ಅಂತ. ನೋಡ್ರಿ, ಮಹಿಳೆ ಮಾರಾಟ ಮಾಡೋದು ಆ ಕಾಲದಲ್ಲಿಯೂ ವಾರಣಾಸಿಯಲ್ಲಿ ಇತ್ತು. ಮಹಿಳೆ ಮತ್ತು ಚರಿತ್ರೆ ಪುರಾಣಗಳಿದನ್ನು ಹೇಳುತ್ತಾ ಇದೆ. ಎಲ್ಲ ಕಾಲಕ್ಕೆ ಮಹಿಳೆಯ ಮೇಲೆ ದೌರ್ಜನ್ಯಗಳು ನಡ್ಕೊಂಡು ಬಂದಿದೆ. ಮಹಿಳೆಯನ್ನ ಕ್ರಯ ಮಾಡಲಾಗ್ತದ. ಆಕೆಗೂ ಒಂದು ಮನಸ್ಸಿದೆ ಅನ್ನೋದನ್ನು ಈ ಗಂಡಸು ಪುರಾಣಗಳು ಲೆಕ್ಕಕ್ಕಿಟ್ಟೇ ಇಲ್ಲ. ಆಳುವವರು ಮತ್ತು ಆಳಿಸಿಕೊಳ್ಳುವವರು ಇದನ್ನು ಗಮನಿಸೇ ಇಲ್ಲ. ಸಾಕ್ರಟೀಸ್ ಹೇಳ್ತಾನೆ, ಪ್ರಶ್ನೆ ಮಾಡು, ಉತ್ತರ ಒಪ್ಕೋ. ಈ ಪ್ರಶ್ನೆ ಮಾಡುವ ಉತ್ತರ ಪಡೆದುಕೊಳ್ಳುವುದಕ್ಕೆ ಅವಕಾಶ ಎಲ್ಲದ ಸೊಸೈಟಿಯಲ್ಲಿ? ಯುವಕ ಯುವತಿಯರಿಗೆ ಪ್ರಶ್ನೆ ಮಾಡು, ಉತ್ತರ ಪಡ್ಕೋ ಅನ್ನೋದು ಅವ್ರ ಬುದ್ಧಿಗೆ ಹಾಕಬೇಕಲ್ವಾ? ಇದಿಲ್ವೇ ಇಲ್ವಲ್ಲ. ನಮಗೆಲ್ಲ ಬರೀ ದೌರ್ಬಲ್ಯವನ್ನು ಕೊಟ್ಬಿಟ್ಟಿದ್ದೇವೆ. ಏನು ಹಸಿವು, ಹೊಟ್ಟೆ. ನಾವೆಲ್ಲ ಏನು ಮಾಡ್ತಾ ಇದ್ದೇವೆ? ಯುವಕ ಯುವತಿಯರನ್ನು, ಜನಸಮುದಾಯವನ್ನು ನಮ್ಮ ದೌರ್ಬಲ್ಯ ಕಡೆಗೆ ತೋರಿಸಿ ಹೊಟ್ಟೆನೇ ದೊಡ್ಡದು, ಹೊಟ್ಟೆ ತುಂಬಿಕೊಳ್ಳಿ ಅಂತ ಹೇಳ್ತಾ ಇದ್ದೇವೆ. ಸರ್ಕಾರ ಏನು ಹೇಳ್ತಾ ಇದೆ? ಹೊಟ್ಟೆ ತುಂಬಿಕೊಳ್ರಿ, ಹೊಟ್ಟೆ ತುಂಬಿಕೊಳ್ರಿ, ಹೊಟ್ಟೆ ತುಂಬಿಕೊಳ್ರಿ. ನಾಚಿಕೆಯಾಗಬೇಕು ಆಳುವವರಿಗೆ. ಹೊಟ್ಟೆ ತುಂಬಿಸಿಕೊಳ್ಳುವುದನ್ನು ಕೊಡುವುದಲ್ಲ, ಹೊಟ್ಟೆ ತುಂಬಿಸಿಕೊಳ್ಳುವುದು ಹೇಗೆ, ದೇಶದ ಸಮೃದ್ಧಿಯನ್ನು ಅಧಿಕ ಮಾಡುವುದು ಹೇಗೆ ಎನ್ನುವ ಬುದ್ಧಿಯನ್ನು, ಅರಿವನ್ನು, ವಿವೇಕವನ್ನು ಎಲ್ಲ ಯುವಕ ಯುವತಿಯರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ದೇಶದ ಜನತೆಯಲ್ಲಿ ಇದನ್ನು ಉಂಟು ಮಾಡಬೇಕು, ಸಮೃದ್ಧಿ ಮಾಡಬೇಕು. ಜ್ಞಾನವನ್ನು ಸಮೃದ್ಧಿ ಮಾಡಬೇಕು, ಬುದ್ಧಿಯನ್ನು ಸಮೃದ್ಧಿ ಮಾಡಬೇಕು. ಆ ಜ್ಞಾನ ಮತ್ತು ಸಮೃದ್ಧಿಯ ರೂಪಿಸ್ಕೊಳ್ಳಿ. ಊಟದ ಸಲುವಾಗಿ ಓಟ್ ಹಾಕಕ್ಕೆ ಹೋಗಬೇಡಿ. ದೌರ್ಬಲ್ಯಕ್ಕೆ ಒಳಗಾಗಬೇಡಿ. ಗ್ಯಾರಂಟಿಗಳಿಗೆ ನಿಮ್ಮ ಮನಸ್ಸನ್ನು ಕೊಡಬೇಡಿ. ಗಳಿಸುವುದರ ಕಡೆ ಕೊಡಿ. ನನಗೆ ಆಶ್ಚರ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಕುಶಲ್ ಲೋಧಿಕಾ ಎನ್ನುವ ಯೂಟ್ಯೂಬ್ ಕ್ರಿಯೇಟರ್ ಒಂದು ಪಾಡ್ಕ್ಯಾಸ್ಟ್ ಏರ್ಪಡಿಸ್ತಾರೆ. ಆ ಪಾಡ್ಕ್ಯಾಸ್ಟಲ್ಲಿ ಜಿತೇಂದ್ರ, ಶೌರ್ಯ, ವೇದಿಕಾ ಅವರು 2.5 ಗಂಟೆಯ ಸಂವಾದದಲ್ಲಿ, ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಜಿತೇಂದ್ರ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಇದ್ದಾನೆ. ಶೌರ್ಯ ಯೂಟ್ಯೂಬ್ ಕ್ರಿಯೇಟರ್ ಇದ್ದಾನೆ. ವೇದಿಕಾ ಲಿಂಕ್ಡ್ಇನ್ಗಳಿಗೆ ಕ್ರಿಯೇಟರ್ ಇದ್ದಾರೆ. ಇವರೆಲ್ಲ 20-22 ವರ್ಷದ ತರುಣಿಯರು. ತಮ್ಮ 15ನೇ ವರ್ಷಕ್ಕೆ, 15ರಿಂದ 18ನೇ ವರ್ಷಕ್ಕೆ ಇವರು ಕ್ರಿಯೇಟರ್ ಆಗಿ ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಲಿಂಕ್ಡ್ಇನ್ನಲ್ಲಿ ತೊಡಗಿಕೊಳ್ತಾರೆ. ಇವರು ಒಂದು ತಿಂಗಳಿಗೆ 40 ಲಕ್ಷ ರೂಪಾಯಿ, 30 ಲಕ್ಷ ರೂಪಾಯಿ, 50 ಲಕ್ಷ ರೂಪಾಯಿ ಒಂದು ತಿಂಗಳು ಗಳಿಸ್ತಾ ಇದ್ದಾರೆ. ಕ್ರಿಯೇಟರ್ಸ್, ಯೂಟ್ಯೂಬ್ ಕ್ರಿಯೇಟರ್ಸ್, ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್, ಲಿಂಕ್ಡ್ಇನ್ ಕ್ರಿಯೇಟರ್ಸ್. ಇವರು 3 ಒಂದೊಂದರೊಳ್ಳೆ ಕ್ರಿಯೇಟರು. ಇವ್ರ ಜೊತೆ ಪಾಡ್ಕ್ಯಾಸ್ಟ್ ಸಂವಾದವನ್ನು ಏರ್ಪಡಿಸಿದಂಥ ಕುಶಲ್ ಏನಿದ್ದಾರೆ, ಆತ ಯೂಟ್ಯೂಬರ್ ಹೌದು, ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಹೌದು, ಲಿಂಕ್ಡ್ಇನ್ ಕ್ರಿಯೇಟರ್ ಹೌದು. ಈ 3 ಕ್ರಿಯೇಟರ್ ಆಗಿ ಕುಶಲ್ ಲೋಧಾ ಇದ್ದಾರೆ. ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ? ಸೃಷ್ಟಿಶೀಲತೆಯನ್ನು ಸಾಫ್ಟ್ವೇರ್ ಮೀಡಿಯಾದಲ್ಲಿ ಮಾಡಿಕೊಂಡು ಒಂದು ತಿಂಗಳಿಗೆ 40 ಲಕ್ಷ, 20 ಲಕ್ಷ, 50 ಲಕ್ಷ ಗಳಿಸ್ತಾ ಇದ್ದಾರೆ. ನಮ್ಮ ಕಣ್ಣೆದುರಿಗಿದ್ದಾರೆ ಇವರು. ಈ ಜ್ಞಾನ ಮತ್ತು ಬುದ್ಧಿಯನ್ನು ನಮ್ಮ ಕರ್ನಾಟಕದ ಎಲ್ಲ ಯುವಕ ಯುವತಿಯರಲ್ಲಿ ನಾವು ಬೆಳೆಸಬೇಕು.
ಎಂಥ ಶಿಕ್ಷಣವನ್ನು ನಾವು ನಮ್ಮ ವಿದ್ಯಾರ್ಥಿ ಬಾಲರಿಗೆ ಶಾಲಾ ಕಾಲೇಜುಗಳಲ್ಲಿ ಈ ಶಿಕ್ಷಣವನ್ನು ನಾವು ಕೊಡಬೇಕಾಗಿದೆ. ಯುವಕ ಯುವತಿಯರನ್ನು ಈ ಜ್ಞಾನ ಬುದ್ಧಿ ಅರಿವು ಪಡೆದುಕೊಳ್ಳುವುದರ ಕಡೆಗೆ, ಸುಂದರ ಸಮಾಜ ನಿರ್ಮಾಣ ಮಾಡುವುದರ ಕಡೆಗೆ ಕರೆದುಕೊಂಡು ಹೋಗಬೇಕು, ಗ್ಯಾರಂಟಿ ಕೊಡುವುದರ ಕಡೆಗೆ ಅಲ್ಲ. ನಮ್ಮನ್ನು ಆಯ್ಕೆ ಮಾಡಿ ಟಕ ಟಕ್ ಟಕ ಟಕ್ ಟಕ ಟಕ್ 1 ಲಕ್ಷ ರೂಪಾಯಿ ಮಹಿಳೆಯರಿಗೆ ಕೊಟ್ಬಿಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಏನು ನೋಟ್ ಪ್ರಿಂಟ್ ಮಾಡ್ತೀರಾ? ದೇಶ ಸಮೃದ್ಧಿ ಕಡೆ ಕರ್ಕೊಂಡು ಹೋಗ್ತೀವಿ ಅಂತಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಪೆಟ್ರೋಲ್ ಬೆಲೆ ಇಳಿಸ್ತೀವಿ, ಗ್ಯಾಸ್ ಬೆಲೆ ಇಳಿಸ್ತೀವಿ, ಡೀಸೆಲ್ ಬೆಲೆ ಇಳಿಸ್ತೀವಿ, ಎಲ್ಲ ಬೆಳೆ ರೇಟನ್ನು ಇಳಿಸ್ತೀವಿ. ಇಳಿಸಿ, ಯಾರು ಬೇಡ ಅಂದಿದ್ದಾರೆ? ಅಟ್ ದಿ ಸೇಮ್ ಟೈಮ್ ಆಲ್ಮಟ್ಟಿ ಅಣೆಕಟ್ಟನ್ನು ಇನ್ನೂ 15 ಅಡಿ ಮೇಲೆ ಎತ್ತರಿಸಬೇಕಾಗಿದೆ, ಎತ್ತರಿಸಿ ನೀರು ನಿಲ್ಲಿಸಬೇಕಾಗಿದೆ. 5 ಮೀಟ್ರು ಆಲ್ಮಟ್ಟಿ ಅಣೆಕಟ್ಟು ಕಟ್ಟಲಾಗಿದೆ, ನೀರು ನಿಲ್ಲಿಸ್ತಾ ಇಲ್ಲ. ಯಾಕೆ? ಮುಳುಗಡೆಯಾಗುವ ಜನರಿಗೆ ಪರಿಹಾರ ಕೊಟ್ಟಿಲ್ಲ. ಆ ಆಲ್ಮಟ್ಟಿ ಅಣೆಕಟ್ಟ ಎತ್ತರ 15 ಅಡಿ ಎತ್ತರಕ್ಕೆ ನೀರು ನಿಲ್ಲಿಸಿದರೆ 3 ಜಿಲ್ಲೆಗಳು ಸಂಪೂರ್ಣವಾಗಿ ನೀರಾವರಿ ಆಗ್ತದ. 3 ಜಿಲ್ಲೆಗಳಿಗೆ ಸಮಗ್ರವಾಗಿ ನೀರಾವರಿಯನ್ನು ಕೊಟ್ಟರೆ ಇಡೀ 3 ಜಿಲ್ಲೆಗಳಲ್ಲಿ ನಗರ, ಪಟ್ಟಣ, ಹಳ್ಳಿ ಎಲ್ಲವೂ ನೀರಾವರಿಯಿಂದ, ಕುಡಿಯುವ ನೀರಿನ ಸೌಲಭ್ಯದಿಂದ, ಆಹಾಕಾರದಿಂದ ದೂರ ಆಗ್ತವೆ, ಸಮೃದ್ಧಿ ಉತ್ಪತ್ತಿ ಆಗ್ತದೆ. 59,000 ಕೋಟಿಯನ್ನು ಗ್ಯಾರಂಟಿಗೆ ಕೊಡೋದ್ರ ಬದಲು ಆಲ್ಮಟ್ಟಿ ಅಣೆಕಟ್ಟು ಕೊಟ್ಟಿದ್ರೆ ಇಡೀ 3 ಜಿಲ್ಲೆಗಳು ಶಾಶ್ವತವಾಗಿ ಅಭಿವೃದ್ಧಿ ಆಗ್ತಾ ಇತ್ತು. ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಮತ್ತು ಪ್ರಧಾನಮಂತ್ರಿ ಆಗುವವರು ಮಾಡಬೇಕಾದ ಕೆಲಸ ಏನಪ್ಪ ಅಂತೇಳಿದರೆ ದೇಶದ ಶಾಶ್ವತ ಯೋಜನೆಗಳನ್ನು ಅಭಿವೃದ್ಧಿಗೊಳಿಸಬೇಕು. ಈ ದೇಶದ ಬಾಲಕರಿಗೆ, ಯುವಕ ಯುವತಿಯರಿಗೆ ಅಭಿವೃದ್ಧಿಯಾಗುವ ಶಿಕ್ಷಣವನ್ನು ಕೊಡಬೇಕು. ಬುದ್ಧಿ ಮತ್ತು ಜ್ಞಾನ, ಅರಿವು ಮತ್ತು ಸದ್ಗುಣ, ಸದಾಚಾರ ಮತ್ತು ಸನ್ನಡತೆ ಇವನ್ನು ನಾವು ಕೊಡಬೇಕಾಗ್ತದೆ. ಆಗ ಸಮಾಜದ ಏಳಿಗೆ ಆಗ್ತದೆ. ಇಲ್ಲದೆ ಹೋದರೆ ಸಮಾಜದ ಏಳಿಗೆ ಆಗುವುದಿಲ್ಲ.